ಸ್ನೇಹಿತರೆ ನಮಸ್ಕಾರ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸಾಕಷ್ಟು ಕ್ಷೇತ್ರಗಳು ಸಿಕ್ಕಾಪಟ್ಟೆ ಗಮನವನ್ನು ಸೆಳೀತಾ ಇದ್ದಾವೆ. ಅದೇ ರೀತಿ ಬೆಂಗಳೂರಿನ ಅಕ್ಕಪಕ್ಕ ಇರುವಂತಹ ಹಳೆ ಮೈಸೂರಿಗೆ ಸೇರಿದಂತಹ ಕೆಲವೊಂದು ಲೋಕಸಭಾ ಕ್ಷೇತ್ರಗಳು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂಥ ಲೆಕ್ಕಾಚಾರ ಸಹಜವಾಗಿ ಕುತೂಹಲವನ್ನು ಕೆರಳಿಸಿದೆ. ಕಳೆದ ಬಾರಿ ಗೆದ್ದವರು ಈ ಬಾರಿ ಸೋಲ್ತಾರ ಅಥವಾ ಈ ಬಾರಿಯೂ ಕೂಡ ಗೆಲ್ತಾರ? ಯಾಕಂತ ಹೇಳಿದ್ರೆ ಪಾರ್ಟಿ ಬದಲಾಗಿದೆ. ಜೊತೆಗೆ ಒಂದಷ್ಟು ಕಡೆ ಈಗಾಗಲೇ ಸೋಲನ್ನು ಅನುಭವಿಸಿದಂಥ ಸೋಮಣ್ಣ ಈ ಕ್ಷೇತ್ರದಲ್ಲಿ ಬಂದು ಸ್ಪರ್ಧೆ ಮಾಡಿದರು. ಅವರಿಗೆ ಗೆಲುವು ಸಿಗುತ್ತಾ? ಈ ರೀತಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಜೊತೆಗೆ BJP ಮತ್ತು JDS ಜೊತೆಗೆ ಹೋಗಿರೋದ್ರಿಂದ ಇಲ್ಲಿ ಕಾಂಗ್ರೆಸ್ಗೆ ಹೊಡೆತವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತಾ ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ. ಬಹುಶಃ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು ನಾನು ಯಾವ ಕ್ಷೇತ್ರದ ಬಗ್ಗೆ ಮಾತನಾಡ್ತಿದ್ದೇನೆ ಅಂತೇಳಿ. ಅದೇ ಕಲ್ಪತರು ನಾಡು ಅಂತೇಳಿ ಕರೆಸಿಕೊಳ್ಳುವಂತಹ ಈ ತುಮಕೂರು ಲೋಕಸಭಾ ಕ್ಷೇತ್ರದ ಬಗ್ಗೆ. ಹೌದು, ನಡೆದಾಡುವ ದೇವರು ಓಡಾಡಿದಂತಹ ಪುಣ್ಯ ಜಾಗ ಇದು. ಜೊತೆಗೆ ವಿಶಿಷ್ಟವಾದಂಥ ಪ್ರದೇಶವೂ ಕೂಡ ಹೌದು. ನೈಸರ್ಗಿಕವಾಗಿ ಪ್ರಾಕೃತಿಕವಾಗಿ ಎಲ್ಲ ರೀತಿಯಾದಂಥ ವೈಶಿಷ್ಟ್ಯವನ್ನು ಒಳಗೊಂಡಿರುವಂತಹ ನಾಡು ಕೂಡ ಹೌದು. ಒಂದು ಕಡೆ ಬರ, ಮತ್ತೊಂದು ಕಡೆ ಮಲೆನಾಡು, ಎರಡೂ ಕೂಡ ಇದೆ. ಜೊತೆಗೆ ಕೃಷಿಯನ್ನೇ ನಂಬಿಕೊಂಡಿರುವಂತಹ ಹೆಚ್ಚು ವರ್ಗ ಇರುವಂತಹ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅದು ಇದೆ ತುಮಕೂರು ಲೋಕಸಭಾ ಕ್ಷೇತ್ರ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಿಕ್ಕಾಪಟ್ಟೆ ಐತಿಹಾಸಿಕ ಹಿನ್ನೆಲೆ ಇದೆ. ಜೊತೆಗೆ ಈ ಬಾರಿ ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಮತದಾನದ ಪ್ರಕ್ರಿಯೆ ಇಲ್ಲಿ ನಡೆದಿದೆ. ಸಾಕಷ್ಟು ಭಿನ್ನಮತಗಳು, ಜೊತೆಗೆ ಒಂದಷ್ಟು ಒಳ ಏಟುಗಳು. ಇದರ ನಡುವೆ ಹೊಸ ಅಭ್ಯರ್ಥಿ, ಹಳೆಯ ಅಭ್ಯರ್ಥಿ, ಈ ಎರಡೂ ವಿಚಾರಗಳನ್ನು ಇಟ್ಕೊಂಡು ಈ ಚುನಾವಣೆಯನ್ನು ಎದುರಿಸುವಂಥದ್ದು. ಜೊತೆಗೆ ಒಂದು ಕಡೆ ಮೋದಿ BJPಗೆ ಗ್ಯಾರಂಟಿ ಆದರೆ, JDS ಮತ್ತು BJPಗೆ ಗ್ಯಾರಂಟಿ ಆದರೆ, ಕಾಂಗ್ರೆಸ್ನ ಗ್ಯಾರಂಟಿ ಕಾಂಗ್ರೆಸ್ಗೆ ಗ್ಯಾರಂಟಿ. ಹೀಗಾಗಿ ಇಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಈ ಕಾಂಗ್ರೆಸ್ನ ಅಭ್ಯರ್ಥಿಯ ಕೈ ಹಿಡಿಯುತ್ತಾ, ಅಭ್ಯರ್ಥಿಯ ಗ್ಯಾರಂಟಿಯಾಗಿ ಬದಲಾಗುತ್ತಾ? ಈ ರೀತಿಯಾದಂತಹ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಕಾರಣ ಏನು ಅಂತ ಹೇಳಿದ್ರೆ ಕಳೆದ ಬಾರಿಯ ಚುನಾವಣೆಗೂ ಈ ಬಾರಿಯ ಚುನಾವಣೆಗೂ, ಕಳೆದ ಬಾರಿಯ ಚುನಾವಣೆಗೂ ಈ ಬಾರಿಯ ಚುನಾವಣೆಗೂ ಸಿಕ್ಕಾಪಟ್ಟೆ ವ್ಯತ್ಯಾಸಗಳಿದ್ದಾವೆ. ಕಳೆದ ಬಾರಿ ಇದ್ದಂತಹ ಪರಿಸ್ಥಿತಿ ಈ ಬಾರಿ ಇಲ್ಲ. ಮುದ್ದಹನುಮೇಗೌಡರು ಈ ಸಲ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ಹಾಗಾದರೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂತಹ ಮುದ್ದಹನುಮೇಗೌಡರಿಗೆ ಅದೃಷ್ಟ ಕೈ ಹಿಡಿಯುತ್ತಾ, ಜನರು ಕೈ ಹಿಡಿತಾರ? ಅಥವಾ ತುಮಕೂರಿಗೆ ಬಂದು ಸ್ಪರ್ಧೆ ಮಾಡಿರುವಂಥ ಸೋಮಣ್ಣನವರ ಅದೃಷ್ಟ ಪರೀಕ್ಷೆ ಈ ಬಾರಿ ಪಾಸ್ ಆಗುತ್ತಾ, ಫೇಲ್ ಆಗುತ್ತಾ, ಅಥವಾ ಮತ್ತೊಮ್ಮೆ ಹರಕೆಯ ಕುರಿ ಆಗ್ತಾರಾ ಸೋಮಣ್ಣ? ಈ ರೀತಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನೀಗಾಗಲೇ ಹೇಳಿದಂತೆ ತುಮಕೂರು ಲೋಕಸಭಾ ಕ್ಷೇತ್ರ ನೀವು ಅಂದುಕೊಂಡಂತಹ ಒಂದು ಸಿಂಪಲ್ ಅಲ್ಲ, ಇದು ವಿಶೇಷವಾದಂಥ ಲೋಕಸಭಾ ಕ್ಷೇತ್ರ. ಇಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಆಗಾಗ ಚರ್ಚೆ ಆಗ್ತದೆ ಮತ್ತು ಸುದ್ದಿಯಲ್ಲೂ ಕೂಡ ಇರ್ತದೆ. ಹಳೆ ಮೈಸೂರು ಭಾಗಕ್ಕೆ ಮತ್ತು ಬೆಂಗಳೂರಿಗೆ ಒತ್ತುಕೊಂಡಿರುವಂತಹ ಒಂದು ಕ್ಷೇತ್ರವೂ ಕೂಡ ಹೌದು. ಒಂದು ಕಡೆ ನೈಸರ್ಗಿಕವಾಗಿ, ಮತ್ತೊಂದು ಕಡೆ ಪ್ರಾಕೃತಿಕವಾಗಿ, ಇನ್ನೊಂದು ಕಡೆ ರಾಜಕೀಯವಾಗಿ ಸಾಕಷ್ಟು ವೈಶಿಷ್ಟ್ಯತೆಗಳನ್ನು ಮತ್ತು ಧಾರ್ಮಿಕವಾಗಿಯೂ ಕೂಡ ಸಾಕಷ್ಟು ಮಹತ್ವವನ್ನು ಪಡೆದಿರುವಂತಹ ಕ್ಷೇತ್ರ ಅಂತ ಹೇಳಿದ್ರೆ ಅದು ತುಮಕೂರು ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಏಪ್ರಿಲ್ 26ರಂದು ನಡೆದಂಥ ಮತದಾನ ಯಶಸ್ವಿಯಾಗಿದೆ. ಯಾಕಂತ ಹೇಳಿದ್ರೆ 78.05% ಮತದಾನ ಆಗಿದೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ. ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರ ಕರ್ನಾಟಕದ ಎಲ್ಲ ಲೋಕಸಭಾ ಕ್ಷೇತ್ರದ ಪಾಲಿಗೂ ಕೂಡ ಒಂದು ರೀತಿಯಲ್ಲಿ ಪ್ರತಿಷ್ಠಿತೆಯ ಲೋಕಸಭಾ ಕ್ಷೇತ್ರವಾಗಿ ಈ ಬಾರಿ ಬದಲಾಗಿದೆ ಮತ್ತು ರಾಜಕೀಯ ಶಕ್ತಿ ಕೇಂದ್ರವೂ ಕೂಡ ಆಗಿದೆ. ಯಾಕೆ? 2019 ಚುನಾವಣೆಯಲ್ಲಿ ತೀವ್ರ ಪೈಪೋಟಿ ಇದ್ದಂತಹ ಒಂದು ಕ್ಷೇತ್ರವೂ ಕೂಡ ಇದೆ ತುಮಕೂರು ಲೋಕಸಭಾ ಕ್ಷೇತ್ರ. BJP ಅಭ್ಯರ್ಥಿ GS ಬಸವರಾಜು 2019 ಸಾರ್ವತ್ರಿಕ ಚುನಾವಣೆಯಲ್ಲಿ 13,339 ಮತಗಳ ಗೆಲುವಿನ ಅಂತರದಿಂದ ಗೆಲ್ತಾರೆ. ಜೊತೆಗೆ ಇಲ್ಲಿ 5,96,127 ಮತಗಳನ್ನು ಗಳಿಸಿರ್ತಾರೆ. ಇನ್ನೊಂದು ಕಡೆ 5,82,788 ಮತಗಳನ್ನು ಪಡೆದಿದ್ದಂತಹ JDSನ HD ದೇವೇಗೌಡರು ಅವರು ಇಲ್ಲಿ ಸೋಲ್ತಾರೆ. ಯಾಕಂತ ಹೇಳಿದರೆ GS ಬಸವರಾಜು ವಿರುದ್ಧ ದೇವೇಗೌಡರು ಸೋಲುವಂಥದ್ದು ಒಂದು ರೀತಿಯಲ್ಲಿ ಅತ್ಯಂತ ರೋಚಕತೆಯನ್ನು ಪಡೆದಿರುವಂತಹದ್ದು. BJPಯಲ್ಲಿ ಇದ್ದಂತಹ ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಬಂದು ಈ ಬಾರಿ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಯಾಕೆಂತ ಹೇಳಿದರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಒಟ್ಟಿಗೆ ಚುನಾವಣೆಯನ್ನು ಎದುರಿಸಿದ್ದು, ಮೈತ್ರಿ ಮಾಡಿಕೊಂಡಿತ್ತು. ಅಲ್ಲದೆ ಇದರ ಮತ್ತೊಂದು ಗಮನಿಸಬೇಕಾಗಿರುವಂಥ ಅಂಶ ಏನಂತ ಹೇಳಿದರೆ ದೇವೇಗೌಡರೇ ಸ್ವತಃ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು. ದೇವೇಗೌಡರೇ ಕಳೆದ ಬಾರಿ ಸೋತು ಹೋಗಿದ್ರು. ಹೀಗಾಗಿ ಈ ಬಾರಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿ ಇದೆ. ಈ ಕ್ಷೇತ್ರದಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ವರ್ಷ ಅಂದರೆ 2019ರಲ್ಲಿ 19ರ ಚುನಾವಣೆಯಲ್ಲಿ 77.7
77.21% ಮತದಾನ ಆಗಿದೆ. 77.21% ಮತದಾನ ಆಗಿದೆ. 2024ರಲ್ಲಿ ಇದು ಇನ್ನಷ್ಟು ಹೆಚ್ಚಾಗಿದೆ, 1%ನಷ್ಟು ಹೆಚ್ಚಾಗಿದೆ. ಹೀಗಾಗಿ ಈ ಮತದಾರರ ಶಕ್ತಿ ಏನಾಗಿದೆ ಅನ್ನೋದು ಈಗ ಗೊತ್ತಾಗಬೇಕು. ಇನ್ನು ಗಮನಿಸಬೇಕಾಗಿರುವಂಥ ಒಂದು ಅಂಶ ಅಂತ ಹೇಳಿದ್ರೆ ಈ ಬಾರಿಯ ಅಭ್ಯರ್ಥಿಗಳು. ಬಿಜೆಪಿಯಿಂದ ಸೋಮಣ್ಣ ಈ ಬಾರಿ ಅಭ್ಯರ್ಥಿ. ಸೋಮಣ್ಣ ಈ ಬಾರಿ ಇಲ್ಲಿ ಬಂದು ಚುನಾವಣೆಗೆ ನಿಲ್ಲೋದಕ್ಕೆ ಕಾರಣನೂ ಕೂಡ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ 2 ಕಡೆಯಿಂದ ಸ್ಪರ್ಧೆ ಮಾಡಿದ್ದಂಥ ಸೋಮಣ್ಣ 2 ಕಡೆಯೂ ಕೂಡ ಸೋತಿದ್ರು. ಒಂದು ರೀತಿಯಲ್ಲಿ ರಾಜಕೀಯವಾಗಿ ನಿವೃತ್ತಿಯನ್ನು ಪಡೆಯುವಂತಹ ಹಂತಕ್ಕೆ ತಲುಪಿದ್ರು. ರಾಜಕೀಯವಾಗಿ ಮುಗಿತು ನನ್ನ ಕತೆ ಅಂತಲೇ ಭಾವಿಸಿದರು. ಆದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಸೋಮಣ್ಣಗೆ ಗಾಳ ಹಾಕ್ತಾರೆ. ಸೋಮಣ್ಣ ಇನ್ನೇನು ಬಿಜೆಪಿಯನ್ನು ಬಿಡ್ತಾರೆ ಅನ್ನುವಂಥ ಮುನ್ಸೂಚನೆ ಸಿಕ್ಕಿದ ಕೂಡಲೇ ಅಮಿತ್ ಶಾ ಕರೆದು ಮಾತನಾಡ್ತಾರೆ. ಅವತ್ತೇ ಒಂದು ಗ್ಯಾರಂಟಿಯನ್ನು ಕೊಡ್ತಾರೆ. ನಿಮಗೆ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಟಿಕೆಟನ್ನು ಕೊಡ್ತೀವಿ, ನೀವು ಅಲ್ಲಿ ಹೋಗಿ ಗೆದ್ದು ನೀವು ಸಾಧಿಸಿ ತೋರಿಸ್ಬೇಕು ಅಂತಲೂ ಕೂಡ ಅವತ್ತೇ ವಾರ್ನಿಂಗನ್ನು ಕೂಡ ಕೊಡ್ತಾರೆ. ಜೊತೆಗೆ ಅದು ಏನು ಬೇಕು ನೀವು ಮಾಡಿಕೊಳ್ಬೇಕು ಅಂತಲೂ ಕೂಡ ಹೇಳಿಬಿಡ್ತಾರೆ. ಯಾರು? ಅಮಿತ್ ಶಾ. ಅದಾದ ಬಳಿಕ ಸೋಮಣ್ಣಗೆ ಒಂದು ರೀತಿಯಲ್ಲಿ ಡವ ಇತ್ತೇ ಇತ್ತು. ಸೀಟ್ ಸಿಗುತ್ತಾ ಇಲ್ವೋ, ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಬೋದೋ ಮಾಡೋಕ್ಕಾಗಲ್ವೋ, ನಂದು ರಾಜಕೀಯ ಕೆರಿಯರ್ ಇಲ್ಲಿಗೆ ಮುಗೀತಾ, ಈ ರೀತಿ ಒಂದಲ್ಲ ಎರಡಲ್ಲ ಸಾಲು ಪ್ರಶ್ನೆಗಳು ಕಾಡೋಕ್ಕೆ ಶುರುವಾಯಿತು ಸೋಮಣ್ಣಗೆ. ಆನಂತರ ಸೋಮಣ್ಣನ ಅದೃಷ್ಟ ಕೈ ಹಿಡಿತು. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸೋಮಣ್ಣಗೆ ಕೊನೆಗೂ ಕೂಡ ಟಿಕೆಟ್ ಸಿಕ್ತು. ಬಟ್ ಸೋಮಣ್ಣಗೆ ಬೇರೆ ಯಾವ ಕ್ಷೇತ್ರವೂ ಕೂಡ ಸಿಗದೆ ಇರೋದರಿಂದ ಅಂತಿಮವಾಗಿ ಈ ಕ್ಷೇತ್ರವನ್ನು ಕೊಡ್ತಾರೆ. ಈ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಕೊಡ್ತಾರೆ. ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಕೊಟ್ಟ ನಂತರ ಸಹಜವಾಗಿ ಬಿಜೆಪಿಯಲ್ಲಿದ್ದಂಥ ನಾಯಕರಿಗೆ ಸಿಡಿಮಿಡಿಕೊಳ್ತಾರೆ. ಜೊತೆ ಸಿಟ್ಟು ಕೂಡ ಹೆಚ್ಚಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಯಾರೋ ಹೊರಗಿನಿಂದ ಬಂದವರಿಗೆ ಟಿಕೆಟನ್ನು ಕೊಡ್ತಾರೆ, ಅಥವಾ ಇಲ್ಲಿ ತುಮಕೂರಿನವರು ನಾವೆಲ್ಲರೂ ಕೂಡ ಇದ್ದೇವೆ, ನಾವಿರುವಾಗ ಹೊರಗಿನವರಿಗೆ ಟಿಕೆಟನ್ನು ಕೊಡಬೇಕಾಗಿರುವಂಥ ಅವಶ್ಯಕತೆ ಏನಿತ್ತು ಅನ್ನೋದು ಇಲ್ಲಿನ ತುಮಕೂರಿನ ರಾಜಕಾರಣಿಗಳ ಪ್ರಶ್ನೆ, ಜೊತೆಗೆ ಮಾಜಿ ಶಾಸಕರ ಪ್ರಶ್ನೆ. ಅದರಲ್ಲೂ ಕೂಡ ಮಾಧುಸ್ವಾಮಿ ಅಂತೂ ಈ ಸೋಮಣ್ಣನ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ರು, ಕೆಂಡಾಮಂಡಲಾದರು. ಸಾಕಷ್ಟು ಸಲ ವಾಗ್ದಾಳಿಯ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿದರು. ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ಬಿಡುವ ಮಾತಿಲ್ಲ, ಹಾಗಂತೇಳಿ ಸೋಮಣ್ಣನ ಪರ ಹೋಗಿ ಪ್ರಚಾರವನ್ನು ಮಾಡೋದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ನೇರವಾಗಿ ಹೇಳಿದರು. ಅಷ್ಟು ಮಾತ್ರವಲ್ಲ, ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ವಿಚಾರಗಳನ್ನು ಆ ಸಂದರ್ಭದಲ್ಲಿ ಅಟ್ಯಾಕ್ ಮಾಡುವಾಗ ಹೇಳ್ತಾ ಹೋಗ್ತಿದ್ರು. ಯಾರು? ಮಾಧುಸ್ವಾಮಿಯನ್ನು ಕಾಂಪ್ರಮೈಸ್ ಮಾಡುವಂಥ ಎಷ್ಟೇ ಪ್ರಯತ್ನಗಳು ನಡೆದರೂ ಕೂಡ ಅದು ಸಕ್ಸಸ್ ಆಗಲಿಲ್ಲ. ಮಾಧುಸ್ವಾಮಿ ಎಲ್ಲೂ ಕೂಡ ಸೋಮಣ್ಣನ ಪರವಾಗಿ ಪ್ರಚಾರ ಮಾಡಲಿಲ್ಲ. ಮೋದಿ ಪರವಾಗಿ ಸ್ವಲ್ಪ ಪ್ರಚಾರವನ್ನು ಮಾಡಿದ್ರು ಹೊರತು ಅದು ಕೂಡ ಸ್ವಲ್ಪ, ಅದಾದ ಬಳಿಕ ಎಲ್ಲೂ ಕೂಡ ಪ್ರಚಾರವನ್ನು ಮಾಡಲಿಲ್ಲ ಅನ್ನೋದನ್ನು ಗಮನಿಸಬೇಕು. ಅಲ್ಲಿಗೆ ಕಂಪ್ಲೀಟಾಗಿ ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ ಸೋಮಣ್ಣನಿಗೆ ಟಿಕೆಟ್ ಕೊಡುವಂಥದ್ದು ಮಾಧುಸ್ವಾಮಿಗೆ ಇಷ್ಟ ಇರಲಿಲ್ಲ ಅನ್ನೋದು ಕ್ಲಿಯರ್ ಆಗಿತ್ತು ಆವಾಗಲೇ. ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿ ಮುದ್ದಹನುಮೇಗೌಡರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರು. ಸಹಜವಾಗಿ ಇವರಿಗೂ ಕೂಡ ಕಾಂಗ್ರೆಸ್ನ ಸಿದ್ದರಾಮಯ್ಯ ಮತ್ತು ಇತರರು ತುಂಬ ಆತ್ಮೀಯರು. ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ಬರ್ತಾರೆ. ಜೊತೆಗೆ ಬರುವಂಥ ಸಂದರ್ಭದಲ್ಲಿ ಟಿಕೆಟ್ನ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಿ ಅದನ್ನು ತೀರ್ಮಾನ ಮಾಡಿಕೊಂಡು ಬಂದಿರ್ತಾರೆ. ಅದರ ಪರವಾಗಿ ಇವರಿಗೆ ಟಿಕೆಟನ್ನು ಕೂಡ ಕೊಡ್ತಾರೆ. ತುಮಕೂರಿನಲ್ಲಿ ಈ ಬಾರಿ ಒಂದು ರೀತಿಯಲ್ಲಿ ಹೆಚ್ಚು ಮತದಾನ ಆಗಿರುವಂಥದ್ದು ಕಾಂಗ್ರೆಸ್ಗೆ ಹೊರವಾಗುತ್ತೋ ಬಿಜೆಪಿಗೆ ಹೊರವಾಗುತ್ತೋ ಅನ್ನೋದು ಈಗಿರುವಂಥ ಪ್ರಶ್ನೆ. ಕಾರಣ, ಪ್ರತಿ ಸಲವೂ ಕೂಡ ಇಲ್ಲಿ ಯಾರಿಗೆ ಗೆಲುವು ಸಿಕ್ಕಿದ್ರು ಕೂಡ ಅದು ಹೆಚ್ಚು ಅಂತರದ ಗೆಲುವೇನು ಸಿಗ್ತಾ ಇರಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ. ಯಾಕಂತ ಹೇಳಿದ್ರೆ ಇಲ್ಲಿ ಮಹಿಳಾ ಮತದಾರರು ಕಡಿಮೆ ಓಟನ್ನು ಹಾಕಿದ್ದಾರೆ. ಒಟ್ಟು 16,61,309 ಮತದಾರರಲ್ಲಿ 8,42,170 ಮಹಿಳಾ ಮತದಾರರು ಇದ್ದಾರೆ. ಪುರುಷರಿಗಿಂತ 23,000 ಮಹಿಳೆಯರೇ ಹೆಚ್ಚಿದ್ದಾರೆ. ಆದರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಮುಂದೆ ಬಂದಿಲ್ಲ. ಮಹಿಳೆಯರು 6,46,767 ಮತಗಳನ್ನು ಮಾತ್ರ ಹಾಕಿದರೆ, ಇಲ್ಲಿ ಪುರುಷರು 6,49,934 ಮತದಾರರ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಮತದಾನದ ಸಂಖ್ಯೆಯಲ್ಲಿ ಪುರುಷರೇ ಲೀಡ್ನಲ್ಲಿದ್ದಾರೆ. ಹೀಗಾಗಿ ಇದನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಳಬೇಕು. ಯಾಕೆಂತೇಳಿದ್ರೆ ಮತದಾನ ಯಾವ ರೀತಿ ಹೋಗುತ್ತೆ ಅನ್ನೋದ್ರ ಮೇಲೆ ಚುನಾವಣಾ ಫಲಿತಾಂಶವು ಕೂಡ ನಿರ್ಧಾರ ಆಗಿರುತ್ತೆ. ಮಹಿಳೆಯರು ಬೇರೆ ಕಡಿಮೆ ಓಟ್ ಹಾಕಿರುವಂಥದ್ದು ಸೋಮಣ್ಣನಿಗೆ ಹೊರವಾಗುತ್ತಾ ಕಾದು ನೋಡಬೇಕು. ಬಟ್ ಸೋಮಣ್ಣನಿಗೆ ಇದೊಂದು ರೀತಿಯಲ್ಲಿ ಈಗ ಧರ್ಮ ಸಂಕಟ ಮತ್ತು ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ 2 ಕಡೆ ಹರಕೆಯ ಕುರಿಯಾದಂಥ ಸೋಮಣ್ಣ ತುಮಕೂರಿಗೆ ಬಂದಿದ್ದು ಅವರ ಇಚ್ಛಾಶಕ್ತಿಯ ಮೇಲೇ. ಎಲ್ಲೂ ಕೂಡ ತುಮಕೂರಿಗೆ ಹೋಗಿ ಅಂತೇಳಿ BJP ಆರಂಭದಲ್ಲಿ ಹೇಳಿರಲಿಲ್ಲ. ತುಮಕೂರಿನಲ್ಲಿ ಕೊಡಬಹುದು ಅನ್ನುವಂಥದ್ದು ಮತ್ತು ಡಿಮ್ಯಾಂಡನ್ನು ಇಟ್ಟಿದ್ದು ಇದೇ ಸೋಮಣ್ಣ. ಹೀಗಾಗಿ ಕೊನೆಗೂ ಕೂಡ ತುಮಕೂರಿನಿಂದ ಸೋಮಣ್ಣ ಸ್ಪರ್ಧೆ ಮಾಡಿದ್ದಾರೆ. ಬಟ್ ಅವರ ಭವಿಷ್ಯ ಸ್ವಲ್ಪ ಕಷ್ಟ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಯಾಕಂತ ಹೇಳಿದರೆ
ಹೊರಗಿನವರು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೋಸ್ಕರ. ಯಾಕಂತ ಹೇಳಿದರೆ ಎಲ್ಲೂ ಕೂಡ ಸೋಮಣ್ಣ ಹೆಸರು ಕೂಡ ಇಲ್ಲ, ಪಿಕ್ಚರಲ್ಲೂ ಕೂಡ ಇಲ್ಲ. ಧಾರ್ಮಿಕ ಕಾರ್ಯಕ್ರಮ ಮತ್ತು ಮತ್ತೊಂದು ಕಾರ್ಯಕ್ರಮಕ್ಕೆ ಬರೋದು ಹೋಗೋದು, ಅದು ಬಿಟ್ಟರೆ ಕಂಪ್ಲೀಟಾಗಿ ಇಲ್ಲೇ ಇದ್ದು ಇಲ್ಲೇ ಜನರ ಕಷ್ಟಗಳನ್ನು ಪರಿಹರಿಸುವಂತಹ ಒಂದು ವ್ಯವಧಾನ ಸೋಮಣ್ಣ ತೋರಿಸ್ತಾರೆ ಅಂಥೇಳಿ ಯಾರು ಕೂಡ ನಂಬಿಲ್ಲ. ಹಾಗಾಗಿ ಇದು ಸ್ವಲ್ಪ ಕಷ್ಟ ಆಗ್ತಿದೆ ಸೋಮಣ್ಣಗೆ, ಇದು ಸ್ವಲ್ಪ ಕಷ್ಟ ಆಗ್ತಿದೆ ಅನ್ನೋದು ಕೂಡ ಗೊತ್ತಾಗ್ತಿರೋಂಥ ವಿಚಾರ. ಇನ್ನೊಂದು ಕಡೆ ಮುದ್ದಹನುಮೇಗೌಡರಿಗೆ ಏನು ಈ ಕ್ಷೇತ್ರ ಹೊಸದಲ್ಲ, ಹೀಗಾಗಿ ಸ್ವಲ್ಪ ಅವರ ಪರವಾಗಿ ಈ ಬಾರಿ ವಾಲಿದೆ ಅನ್ನುವಂತಹ ಮಾಹಿತಿಯು ಕೂಡ ಸಿಗ್ತಾ ಇದೆ. ಹಳೆ ಮೈಸೂರು ಭಾಗ ಬೇರೆ ಆಗಿರೋದ್ರಿಂದ ಸ್ವಲ್ಪ ಕಾಂಗ್ರೆಸ್ ಕಡೆಗೆ ಇಲ್ಲಿ ಹೆಚ್ಚು ವಾಲಿದೆ. ಬಟ್ ಯಾರೇ ಗೆದ್ದರೂ ಕೂಡ ಕೇವಲ ಒಂದು 5-6 ಸಾವಿರ ಅಥವಾ 10,000 ಒಳಗಿನ ಮಾರ್ಜಿನಲ್ಲಿ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಅಂತೇಳಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.